ಈಗ ಮೊನ್ನೆ ಹಿಂಗೆ ನೋಡಿದ್ರಿ ನಮ್ಮ ಮನೆ ಸಿಂಟ್ಯಾಕ್ಸ್ ಪೈಪಲ್ಲಿ ಸ್ವಲ್ಪ ನೀರು ಲೀಕೇಜ್ ಆಗ್ತಿತ್ತು ಅಂತ. ಅದಕ್ಕೆ ನಮ್ಮಪ್ಪ ಏನು ಮಾಡಿದ್ರು ಅಂದರೆ MCಲಲ್ಲಿ ಅದನ್ನು ಸರಿ ಮಾಡಿದ್ರು. ನೋಡಿ ಇಲ್ಲಿ MCಲೆಲ್ಲ ಅದನ್ನು ಹಾಕಿದ್ರ. ಸೊ ಈಗ ನೀರು ಲೀಕೇಜ್ ಏನೂ ಇಲ್ಲ. ಸೊ ಅದು ಬೇರೆ ಜೊತೆಗೆ ಇದು ಸ್ವಲ್ಪ ವಾಲ್ ಸ್ವಲ್ಪ ಗಟ್ಟಿ ಆಗೈತೆ. ನೋಡಿ ಇಲ್ಲಿ ಗಟ್ಟಿ ಆಗೈತೆ ಅಂದರೆ ತಿರ್ಗ್ಸಕ್ಕೆ ಸ್ವಲ್ಪ ಹಿಂಸೆ ಆನ್ ಆಫ್ ಮಾಡೋಕ್ಕೆ. ಅದಕ್ಕೆ ಇದು WD-40 ಹೊಡಿಯೋಣ ಅಂತ ಅಂದ್ಕೊಂಡೆ. ಈ ಕಡೆ ವಾಲಿಗುವ ಹೊಡಿಯೋಣ. ಅದು ನೀರು ಏನು ಲೀಕೇಜ್ ಏನಿಲ್ಲ ಪಾಪ. ಚೂರು ಇಲ್ಲ. ಯಾರು ಎಂಥದಿಲ್ಲ. ನಿದ್ದೆ ಮಾಡ್ತೈತೆ ನಾಟಕ. ಕಣ್ಣು ಪಿಟಕಿಸ್ತೈತೆ, ರೆಪ್ಪು ಮಿಟಕಿಸ್ತೈತೆ ಕಳ್ಳಿ. ಗೈಸ್ ಮನೆಗೆ ಇವತ್ತು ನಮ್ಮ ಶಿಯಾ ಬಂದೋಳೆ. ಶಿಯಾ ಬಾಯ್ಲಿ ಇಲ್ಲಿ ಬಿದ್ಕಿದ್ಯಾ ಪಾಪ. ನಮ್ಮ ಶಿವಂಗ್ ಬೋರ್ ಆಗ್ಬಾರ್ದು ಅಂತ ಇಲ್ಲಿ ಮೇಲ್ಗಡೆ ಮನೇಲಿ ಬಲೂನ್ಗಳಿತ್ತ, ಅದನ್ನೀಗ ಕೊಟ್ಟಿದ್ದೀನಿ. ತಗ ಇಡ್ಕ ಶಿಯಾ, ಆಮೇಲೆ ಊದ್ ಕೊಡ್ತೀನಿ. ಇಷ್ಟೊಂದು ಕಟ್ಟಿ ಅದನ್ನ ಕಟ್ಟು. ಗೈಸ್ ಇವತ್ತು ಶಿಯಾ ಬಂದಿರೋದಕ್ಕೆ ಮನೇಲಿ ಇವತ್ತು ಉಪ್ಪಿಟ್ಟೇನೋ ಮಾಡ್ತಾರಂತೆ. ಬನ್ನಿ ಇವಾಗ ಹೋಗಿ ರವೆ ತಗೊಬರೋಣ. ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ಕಾಫಿ ಕೊಟ್ಟು ಬಾರ್ಲೆಕ್ಸ್ ಬಿಸ್ಕೆಟ್ ಕೊಟ್ಟವ್ರೆ ಶಿಯಂಗೆ. ಹೆಚ್ಕೋ ಶಿಯಾ. ಏನಂತ ಬಿಸ್ಕೆಟ್ ಕೊಡು ಅಂತನಾ? ಹಂಗಂತ ತಗ ಹಂಗೆ ಮೊಸರು ನೋವ ತಂದೆ. ಗೈಸ್ ನಮ್ಮ ಶಿವಂಗ್ ಇವಾಗ ಕಾರ್ಟೂನ್ ಹಾಕೊಟ್ಟಿದ್ದೀನಿ. ಕಾರ್ಟೂನು ಯಾವುದೋ ಒಂದು ಈ ಕೋತಿ ಥರದ್ದೇನೋ ಇಷ್ಟಪಟ್ಟು ನೋಡುತ್ತೆ. ತಗ ತಿನ್ನು ಅಲ್ಲ ನೋಡು. ಅದ್ರ ಜೊತೆ ಕಡಲೆ ಮಿಠಾಯಿ ಏನೋ ತಿಂತೈತಾ, ಕೋತಿಗೆ ಬೇರೆ ಕೊಡುತ್ತೆ ತಗ ಅಂತ. ಬಾಯ್ ತಗ ಸ್ವಲ್ಪ ತಿನ್ನು. ಶೋಭಾ ಕೊಡುತ್ತಾ ಪ್ಲೇಟಿಗೆ? ಇತ್ತಾಗ ಸ್ವಲ್ಪ ತಿನ್ನು, ಬೇಡವಾ ಇದು? ಪ್ಲೇಟಿಗೆ ಉಪ್ಪಿಟ್ಟು ಮೊಸರು ಹಾಕ್ಕೊಟ್ರೆ ಬರೀ ಮೊಸರು ಮಾತ್ರ ತಿಂತೈತೆ. ಕೈ ಸುಡ್ತಾವ. ನೀರ್ ಬೇಕಾ? ಏನ್ ಬೇಕವ? ಗೈಸ್ ನಮ್ಮ ಶಿಯಾ ಸ್ವಲ್ಪ ಅಳ್ತಿದ್ಲು. ಅದಕ್ಕೆ ಇವಾಗ ಅವಳನ್ನ ಹಂಗೆ ಇಲ್ಲೇ ಅಂಗಡಿಗೆಲ್ಲರೂ ಕರ್ಕೊಂಡೋಗಿ ಐಸ್ ಕ್ರೀಮ್ ಏನಾದ್ರು ಕೊಡ್ಸೋಣ ಬನ್ನಿ. ಬಾ ಬಾರ ಬಾ ಇಲ್ಲಿ ಬಾ. ಅಂಕಲ್ ಕಪ್ ಐಸ್ ಕ್ರೀಮ್ ಇದೆಯಾ? ಕೊಡಿ ಅಂಕಲ್. ಅಷ್ಟ 4 ಕೊಡಿ. ಮ್ಯಾಗಡಿ ಒಂದ್ಸಲ ಪಪ್ಪಿ ಕೊಡಿ. ಖುಷಿ ಇವಾಗ. ಆಕ್ಚುಲಿ ಮೊನ್ನೆ ಹಂಗೆ ಒಂದು ಕಿರಿಕಾಯ್ತು. ಏನ್ ಕಿರಿಕು ಅಂದ್ರೆ ನಮ್ಮ ಮಾಮ 4 to 5 days ಆಯ್ತಾ, 4 to 5 days ಹಿಂದೆ ಒಂದು ಸಿಟಿಲಿ ಒಂದು ಕಿರಿಕಾಯಿ ಆಯ್ತು. ಏನು ಅಂದ್ರೆ ನಮ್ಮ ಮಾಮ ಒಂದು ಚೀಲ ತಗೊಂಡಿದ್ರು, 1.5 ಟನ್ನಿಂದು ಚೀಲ ತಗೊಂಡಿದ್ರು. ಅದು ಏನೇನೋ ಜೋಳ ಅದು ಇದು ಇರುತ್ತಲ್ಲ, ಜೋಳ ಪೌಡ್ರು ಏನೋ ಗೊತ್ತಿಲ್ಲ ಗುರು, ಬಟ್ ಅದು ಯೂಸ್ ಮಾಡಕ್ಕೆ ಬೇಕಿತ್ತು. ಅದು ನಮ್ಮ ಮಾಮ ಏನ್ ಮಾಡಿದ್ರು, 1.5 ಟನ್ನಿಂದು ತಗೊಂಡಿದ್ರು ಚೀಲ, 900 ಕೊಟ್ಟಿ. ಬಟ್ ಅವಾಗ ಗೊತ್ತಾಯ್ತು ಅದ್ರದ್ದು ಜಾಸ್ತಿ ಇದೆ ಅಂತ, ಜೋಳದ್ದು ಆಗ್ಲಿ ಆ ಪೌಡ್ರು ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ 2 ಟನ್ನಿಂದು ಚೀಲ ಬೇಕಿತ್ತು. ಸೊ ಅದಕ್ಕೆ ನಮ್ಮ ಮಾಮ ಎಲ್ಲಿ ಅದನ್ನ ತಗೊಂಡಿದ್ರು ಅದೇ ಅಂಗಡಿಗೆ ಹೋಗಿ ಅದನ್ನ ಎಕ್ಸ್ಚೇಂಜ್ ಮಾಡಿ, ಅಂದ್ರೆ ಈ 1.5 ಟನ್ನಿಂದ ಬೇಡ ನಮ್ಗೆ 2 ಟನ್ನಿಂದ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರು ಕೊಟ್ಟಿಲ್ಲ. ಸೊ ಅದಕ್ಕೆ ನಮ್ಮ ಮಾಮ ಆಮೇಲೆ ಹಿಂಗೆ ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಮಾಡ್ತಿಲ್ಲ ಇವರು ಅಂತ. ಅದಕ್ಕೆ ನಮ್ಮಪ್ಪ ಮತ್ತೆ ನಾನು ಆ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಆಮೇಲೆ ಅವ್ರ ಓನರ್ ಜೊತೆ ಎಲ್ಲ ನಮ್ಮಪ್ಪ ಎಲ್ಲ ಮಾತಾಡಿದ್ರು. ಸೊ ಅದು ಏನೆಲ್ಲ ಆಯ್ತು ಅಂತ ಇವಾಗ ಒಂದ್ಸಲ ನೋಡ್ಕೊಂಡು ಬನ್ನಿ ಗೈಸ್. ಅಲ್ಲ ಇವಾಗ ಏನ್ ತಗೊಂಡಿರೋದಂತ? ಅದು ಜೋಳ ಪುಡಿ ಮಾಡ್ಬಿಟ್ಟು ತುಂಬ್ತಾರಲ್ಲ,
ಬೆಲ್ಲ ಉಪ್ಪು ಹಾಕ್ಬಿಟ್ಟು ಅದು ಮಿಷಿನಲ್ಲಿ ಕಟ್ ಮಾಡ್ಸೋರ್ ಜೋಳನ 1 ಟನ್ ತಗೊಂಡೋಗಿದ್ದ ಅವನು ಗೊತ್ತಾಗ್ದಲೆ. ಅವ್ನ್ ಟ್ಯಾಕ್ಟರ್ ಹುಡುಗ ಇದ್ದಿದ್ದು 2 ಟನ್ ಬೇಕು, 2 ಟನ್ ಬ್ಯಾಗ್ ತಗೊಂಬನ್ನಿ ಅಂತ ಅವನಂದಿರೋದು. ಇವ್ರು ಎಕ್ಸ್ಚೇಂಜೇ ಮಾಡ್ಕೊತಾ ಇಲ್ವಂತೆ, ಈಗ ಕವರೇ ಓಪನ್ ಮಾಡಿಲ್ಲ ಇನ್ನು. ದುಡ್ಡು ಹಾಕ್ಬಿಟ್ಟು ಕೊಡಿ ಅಂತ ಅನ್ಬೇಕು ಅವರು. ಅದ್ರ ಬದಲು ಹಂಗಂದ್ಬಿಟ್ಟು ಅವ್ರು ಗಿರಾಕಿಗಳನ್ನ ಹಾಳು ಮಾಡ್ಕೊಂಡಂಗೆ. ಇದು 1.5 ಟನ್ ಚೀಲನಾ? ಈಗ 2 ಟನ್ನಿಂದ ಬೇಕು, ಒಂಚೂರು ಎಕ್ಸ್ಚೇಂಜ್ ಮಾಡ್ತಿಲ್ಲ ಅಂತ ಈಗ. ಅವ್ರಿಗೆ ಹೇಳಿದೆ ನಾನು, ತರಿಸ್ಕೊಡ್ತೀನಿ ಫೋನ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಫೋನ್ ಮಾಡಿ ಬಂದಾಗ ತಗೊಂಡೋಗೋರು. ಓನರ್ ಹತ್ರ ಅವ್ರೆ ಓನರ್ ಹತ್ರ ಬಂದು ತಗೊಂಡಾರೆ. ಓನರ್ ಹತ್ರ ಮಾತಾಡ್ತಾರೆ. ಅವ್ರಿಲ್ಲ, ಅವರು ನಂಬರ್ ಕೊಡ್ತೀನಿ ಮಾತಾಡ್ತಾರೆ. ಅವ್ರ ಹತ್ರ ಬಂದಕ್ಕೆ ಮಾತಾಡ್ತಾರೆ. ಅಲ್ಲ ಈಗ ಬೇರೆ ಈಗ ಎಷ್ಟು ಕೊಟ್ಟಿದೆಯಪ್ಪ ದುಡ್ಡು? 9,000 ರೂಪಾಯಿ ಕೊಡಿದ್ರು. ಏನಂತ ಈಗ ನೀವು ಕೊಡಲ್ಲ, ಎಕ್ಸ್ಚೇಂಜ್ ಮಾಡಲ್ಲ ಅಂತಲ್ಲ? ಅಲ್ಲ ಈಗ ಅಲ್ಲ ನಾವು ಹೇಳೋದು ಏನು ಗೊತ್ತಾ ಫ್ರೆಂಡು, ನಾವು ದುಡ್ಡು ವಾಪಸ್ ಕೊಡಿ ಅಂತಿಲ್ಲ, ಇದ್ರ ಬದಲಿಗೆ ಬೇರೆ ಕೊಡಿ. ಇಲ್ಲ ಏನೂ ಆಗಿಲ್ಲ, ಮತ್ತೇನು ಗೊತ್ತಾ ಫ್ರೆಂಡು, ಹೇಳ್ತೀನಿ ಇದ್ರಲ್ಲಿ ಏನಾದ್ರು ನಿಮಗೆ ಸಮಸ್ಯೆ ಆಗಿದ್ರೆ ತಗೋಬೇಡಿ. ಇದ್ರಲ್ಲಿ ಏನಾದ್ರು ತೊಂದರೆ ಅಲ್ಲ ಹೇಳ್ತೀನಿ, ಇದ್ರಲ್ಲಿ ಏನು ತೊಂದರೆ ಇದ್ರೆ ತಗೋಬೇಡಿ. ಏನಕ್ಕಪ್ಪ ತಗೋದು ಇದಕ್ಕಂತ 1 ಟನ್ ಬೇಕು ಅಂತ ತಗೋದು, ಮೇವು ಕಮ್ಮಿ ಐತಂತ. ಈಗ ಮೇವು ಜಾಸ್ತಿ ಆಗ್ಬಿಟ್ಟಿದೆ. ಅವ್ರಿಗೆ ಓನರ್ ಹತ್ರ ಮಾತಾಡ್ಕೊಳ್ಳಿ ಸರ್ ಅಂತ ಹೇಳಿದೆ ನಾನು. ನಾನು ಏನ್ ಮಾಡಿ ಹೇಳಪ್ಪ ನೀನು ಈ ತರ ಅಂತ ಹೇಳು. ಮಾತಾಡಿನ ಸರ್, ನಾನು ಮಾತಾಡಿದ್ದೇನೆ. ಅವ್ರಿಗೆ ಗೊತ್ತಾಗಲ್ಲ. ಗೊತ್ತಾಯ್ತು, ನನ್ನ ನಂಬರ್ ಕೊಡ್ತೀನಿ, ನೀವೇ ಒಂದ್ಸತಿ ಮಾತಾಡ್ಬಿಡಿ. ಅಲ್ಲ ಅವ್ರು ಬಂದ್ರೆ ಮಾತಾಡ್ಬೋದು, ಫೋನಲ್ಲಿ ಮಾತಾಡೋದು ಸರಿ ಹೋಗಲ್ಲ. ಬಂದ್ರೆ ಮಾತಾಡ್ಬೋದು, ಫೋನಲ್ಲಿ ಮಾತಾಡಿ ಸರ್. ನೀನೇ ಮಾತಾಡ್ಬಿಟ್ಟು ನಾನು ಮಾತಾಡೋಕ್ಕೂ ನೀವು ಮಾತಾಡೋಕ್ಕೂ ಬರೀ ಆಯ್ತು ಕೊಡಪ್ಪ, ಮಾತಾಡ್ತೀನಿ. ಅದನ್ನ ಎಕ್ಸ್ಚೇಂಜ್ ಮಾಡಕ್ ಬಂದಿದ್ವಿ, ನಿಮ್ಮ ಹುಡುಗ ಇಲ್ಲ ಮಾಡಲ್ಲ, ಗೊತ್ತಾಗಲ್ಲ. ಅಲ್ಲ ಮಾಡಿಕೊಡಿ ಈಗ. ಅದು ಅಲ್ಲಣ್ಣ, ಈಗ ಮಾನವೀಯತೆ ದೃಷ್ಟಿಯಿಂದ ಎಕ್ಸ್ಚೇಂಜ್ ಅನ್ನೋದು ಇರುತ್ತಲ್ಲಣ್ಣ. ಈಗ ನಾವು ದುಡ್ಡು ವಾಪಸ್ ಕೇಳ್ತಾ ಇಲ್ಲ, ನಮಗೆ ದುಡ್ಡು ವಾಪಸ್ ಕೊಡಬೇಡಿ, ಎಕ್ಸ್ಚೇಂಜ್ ಮಾಡಿಕೊಡಿ ಅಷ್ಟೇ. ನನಗೆ ಬಿಸ್ನೆಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾನು ಇವಾಗ ಪೆಟ್ರೋಲ್ ತರ ಅರ್ಧ ಲೀಟ್ರ್ ಇಲ್ಲ, 1 ಮುಂದೆ ಸುಧಾಕಲ್ಲ. ಹ್ಞೂ ಅಣ್ಣ ಬಿಡಿ ಅಣ್ಣ. ಎಷ್ಟು 900 ರೂಪಾಯಿ ಅಷ್ಟೇ ಅಲ್ವಾ? ಎಷ್ಟು 900 ರೂಪಾಯಿನವ? ನಾನು ದಬ್ಬಾಳಿಕೆ ಮಾಡ್ತಾ ಇಲ್ಲ. ದಬ್ಬಾಳಿಕೆ ಯಾಕಣ ಮಾಡೋಣ? ದಬ್ಬಾಳಿಕೆ ಮಾಡಲ್ಲ ಅಣ್ಣ. ದಬ್ಬಾಳಿಕೆ ಯಾಕನ ಮಾಡೋಣ? ದಬ್ಬಾಳಿಕೆ ಮಾಡೋದ್ರಿಂದ ಏನೈತಣ್ಣ ಜೀವನ? ಎಲ್ಲ ಇಲ್ಲೇ ಬಿಟ್ಟೋಗ್ಬೇಕು ಅಣ್ಣ. ಮೂರನೇದಂದ್ರೆ ನನಗೆ ಅವ್ರ ಭಾವ ಬಂದಿರೋದು, ಅವ್ರ ಅಕ್ಕ ಮಾತಾಡೋದು. ಅಣ್ಣ ನೀವು ನೋಡಿ ಅಣ್ಣ, ನಾನು ಅಣ್ಣ ವಿಜಯ್ ಕುಮಾರ್ ಅಣ್ಣ, ಪ್ಲೀಸ್ ನನ್ನ ಮಾತು ಕೇಳ್ತೀನಿ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಎಕ್ಸ್ಚೇಂಜ್ ಮಾಡ್ಕೊಡಂಗಿದ್ರೆ ಮಾಡಿಕೊಡಿ. ಇಲ್ಲ ಮಾಡ್ಕೊಡೋದೇ ಇಲ್ಲ ಅಂದರೆ ನಾವಿಲ್ಲಿ ಅಂಗಡಿ ಮುಂದೆ ಸುಧಾಕ್ತೀನಿ. 900 ರೂಪಾಯಿ ದೊಡ್ಡದಲ್ಲ ಅಲ್ಲ. ಮತ್ತು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹುಡುಗನ ಹತ್ರ ಅರ್ಧ ಗಂಟೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಲ್ವಾ? ನೋಡಿ ಏನು ಮಾಡ್ತೀರಾ, ಕೊಡ್ತೀರಾ? ನೀವು ಅಷ್ಟು ಜೋರಾಗಿ ಮಾತಾಡಿದ್ರೆ ನಾ ಏನು ಮಾಡಲಿ? ನೀವು ಅಷ್ಟು ಜೋರಾಗಿ ಮಾತಾಡಿದ್ರೆ ನಾ ಏನು ಮಾಡಲಿ ಹೇಳಿ ಅಣ್ಣ? ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ನಾನು ನಿಮ್ಗೆ ಇದು ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಣ್ಣ. ದಬ್ಬಾಳಿಕೆ ಯಾಕನ್ನ ಮಾಡೋಣ? ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಮನೇಲಿ ತಗೋಗಿ ಏನು ಮಾಡೋದಣ್ಣ? ಮನೇಲಿ ತಗೊಂಡೋಗಿ ಸುಮ್ಮನೆ ವೇಸ್ಟು ಅಣ್ಣ. ಯಾವತ್ತು ವೇಸ್ಟೇಜು ಮನೇಲಿ ಇಟ್ಟಷ್ಟು ತಲೆನೋವು ಜಾಸ್ತಿ ಅಣ್ಣ. ವೇದ ಅಂತ ಹೇಳ್ತಾ ಇಲ್ಲ ಅಣ್ಣ, ನನ್ನ ಮನಸ್ಸಿನ ಮಾತು ಹೇಳ್ತಾ ಇದ್ದೀನಿ ಅಣ್ಣ. ನೋಡಿ ಅಣ್ಣ, ಮಾಡಿಕೊಡಿ, ಇರಲಿ ಮಾಡಿಕೊಡಿ ಅಣ್ಣ. ನಿಮ್ಮ ಹತ್ರ ಯಾವಾಗಲೇ ಮಾಡಲ್ಲ ಇನ್ನ ಬರೋದು. ನಾನು ಹೇಳಿ ನಮ್ಮ ಹುಡುಗನಿಗೆ ಹ್ಞೂ ಅಣ್ಣ ಅದೇ ಅಲ್ಲಿ ಕ್ಲೋಸ್ ನೀವು ಕೊಟ್ಟರೆ ತಗೋಯ್ತೀನಿ, ಕೊಡಲಿಲ್ಲ ಅಂದ್ರೆ ಹಂಗೆ ಮಾಡಿ ಬೇರೆ ಕಡೆ ತಗೋಯ್ತೀವಿ ಅಣ್ಣ. ಅಷ್ಟೇ ಅಣ್ಣ, ಸಿಂಪಲ್ಲು. ಈಗ ಬ್ಲ್ಯಾಕ್ ಆಗುತ್ತೇನಪ್ಪ? ಕೊಡವ ಅಣ್ಣ. ವಿಜಯ್ ಅಣ್ಣ, ಇದು ತಗೋತೀನಿ ಬಿಡೋಣ. ಅದೇ ತಗೋತೀನಿ ಬಿಡಿ. ನೀವು ಎಷ್ಟವ? 1300? 1300 ರೂಪಾಯಿ ಎಷ್ಟು ಐತೆ? 1600 ಹೇಳ್ತಾರ. ಯಾವುದು? ವೈಟ್ ಖಾಲಿಯಾಗೈತೆ. ವೈಟ್ ಎಷ್ಟು? 1300. ಹೌದಾ ಅಣ್ಣ? ಬ್ಲ್ಯಾಕ್ ಕೊಡಪ್ಪ. ಏನು ಮಾಡೋಣ ಅಮ್ಮಣ್ಣ? ಬೇರೆ ಕಡೆ ಎಷ್ಟು ಕೇಳ್ಕೊಬ, ಹೋಗಿ ಬೇರೆ ಕಡೆ ಎಷ್ಟು ಕೇಳ್ಕೊಬ. ಇಲ್ಲಿ ಬೇರೆ ಅಂಗಡಿಗಳಿಲ್ವಾ? ಕೆಲವೊಂದು ಅಂಗಡಿ ಹೋಗಿ ಕೇಳ್ಕೊಬ, ಹೋಗು ಅಲ್ಲಿ ಕೇಳ್ಕೊಬ ಎಷ್ಟು ಅಂತ ನೋಡೋಣ. ಒಂದೇ ಸೇಮ್ ರೇಟ್ ಇದ್ರೆ ತಗೋ, ಆಯ್ತಾ? ಇಲ್ಲ ಅಂದರೆ ತಗೋಬೇಡ. ಬರ್ಬೇಕಾದ್ರೆ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ತಂದ್ಬಿಡು. ಯಾಕೋ ವೈಟ್ ಎಷ್ಟು? ಯಾವುದು? ಎರಡು ಎಷ್ಟು ಅಂತ ಕೇಳ್ಕೊಬ. ಹಾಂ, 1600 ಆದ್ರೆ ಇಲ್ಲೇ ಬಾ. 1600 ಅಂದ್ರೆ ಇಲ್ಲೇ ಬಾ. 1300 ಅಂದ್ರೆ ಅಲ್ಲಿ ತಗೊಂಬ. ಅಲ್ಲ ಈಗ ಏನಂದ್ರು ಅವ್ರೀಗ ಫೋನಲ್ಲಿ? ಅವರು 1600 ಕೊಡಿ ಅಂದರು.
ಬೇರೆ ಕಡೆ 1600 ಆದ್ರೆ ಏಮಣ್ಣ 1600 ಆದ್ರೆ ಇಲ್ಲೇ ಬಾ, ಇಲ್ಲೇ ತಗೋಣ. 1300 ಆದ್ರೆ ಅಲ್ಲಿ ಕೊಟ್ಟು ತಂದ್ಬಿಡು. ಏನಮ್ಮ ಚೇಂಜ್ ಮಾಡ್ಕೊಳಲ್ವಾ? 100 ರೂಪಾಯಿ ಕಮ್ಮಿ ಕೊಡು, ಹೋಲಿ ಕೊಡ್ತೀಯಾ ದುಡ್ಡು ವಾಪಸ್ಸು? ನೋಡಿ 1200 ರೂಪಾಯಿ ತಂದವ್ನು ಇದೇ ಕ್ವಾಲಿಟಿ. ನೋಡವ್ ನಾನು ಮಾಡಲ್ಲ, ನೀನು ಮಾಡಿ ಹೇಳ್ತೀಯ ನಿಮ್ಮ ಓನರ್ಗೆ, ಗೊತ್ತಾಯ್ತಾ? ನೋಡೋದು ವೈಟೇ ಅಲ್ವಲ್ಲ ತಂದಿರೋದು, ಎಷ್ಟದು? 1200. ಇವರು ಬ್ಲ್ಯಾಕ್ ಕ್ವಾಲಿಟಿ ಕಮ್ಮಿ, 1700 ರೂಪಾಯಿ ಹೇಳಿದ್ರಿ ನೀವು, 1600 ರೂಪಾಯಿ ಹೇಳಿದ್ರಿ. ಏನು ಹಂಗಾರೆ ಏನು ದೋಚೆ ಬುತ್ತಿ ನಿಮ್ಮ ಓನರ್ದು? ಹಾಂ, ಮನೆ ಹಾಳು ಮಾಡಿಬಿಡ್ತೀರ ಕಣ್ರ ಮರೆ ನೀವು. ಕೇಳು ಕೊಡ್ತಾನೆ ಅಲ್ವಾ ಅಂತ ಇಲ್ಲ, ಅಂಗಡಿ ಮುಂದೆ ಸುತ್ತಾಕ್ತೀನಿ ಚೀಲನ. ಮೇಡಮ್ 100 ರೂಪಾಯಿ ಕಮ್ಮಿ ಕೊಡಿ ಆಯ್ತಾ? ಯಾವಾರ ಹೆಂಗೆ ಮಾಡಬೇಡಿ ಯಾವತ್ತು ಯಾರಿಗೂ. ತಪ್ಪು ನೀವು ಮಾಡ್ತಾ ಇರೋದು, ಗೊತ್ತಾಯ್ತಾ? ಏನಲ್ಲ ಮರಯ, 700 ರೂಪಾಯಿ ಕೇಳ್ತಿರಲ್ರ ಮರಯ, 1600 ರೂಪಾಯಿ ಕೇಳ್ತಿರಲ್ಲ, 1200 ರೂಪಾಯಿ ಚೀಲಕ್ಕೆ. ಏನು ಮನೆ ಹಾಳು ಮಾಡಬೇಕು ಅಂತ ಇದ್ದೀರ ನೀವೆಲ್ಲ? ಏನೋ ಮಿಸ್ ಆಗಿ ವಾಪಸ್ ತಂದಿದ್ದೀವಿ, ಹಂಗೆ ವಾಪಸ್ ತಗೊಳ್ಳಲ್ಲ ಅಂದ್ಬಿಟ್ರೆ ಏನು ಬೆಲೆ ಅಲ್ವಾ ಅದಕ್ಕೆ ದುಡ್ಡಿಗೆ? ಈ ಅಂಗಡಿ ಯಾವತ್ತು ಯಾರು ಈ ಅಂಗಡಿಲಿ ಏನು ಐಟಮ್ ತಗೋಬೇಡಿ, ಮೋಸ ಎಲ್ಲ. 1900 ರೂಪಾಯಿ ಐಟಮ್ಗೆ 1200 ರೂಪಾಯಿ ಐಟಮ್ಗೆ 1600 ರೂಪಾಯಿ ಹೇಳ್ತಾರೆ. ಜಗಾಕೋರ್ ನನ್ನ ಮಕ್ಳ ಅಂಗಡಿ ಇದು. ಮಾಡ್ಕೊಳ್ಳಲ್ಲ ಅಂತಾರೆ. 100 ರೂಪಾಯಿ ಕಮ್ಮಿ ಕೊಡಿ ಅಂತ ಇದ್ದೀನಿ, 100 ರೂಪಾಯಿ ಕಮ್ಮಿ ಕೊಡಿ ಹೋಗ್ಲಿ ಅಂತೀನಿ. 1200 ರೂಪಾಯಿ ನಮ್ಮ ಹುಡುಗ ಅಲ್ಲಿ ತಂದವನೆ. 1200 ರೂಪಾಯಿ ಐಟಮ್ಗೆ 1700 ರೂಪಾಯಿ ಕೇಳ್ತಾರೆ. ಸೇಮ್ ಒಂದು 50-100 ರೂಪಾಯಿ ಡಿಫ್ರೆನ್ಸ್ ಇರಲಿ, 500-1000 ರೂಪಾಯಿ ಇದ್ರೆ ಬಡ ಗೊತ್ತಿಲ್ಲ ಗೊತ್ತದ ಹೆಂಗೆ ಅಲ್ವಾ? ಮತ್ತೆ ಏನು ಲೆಕ್ಕಾಚಾರ ಬೇಡವಾ, ವ್ಯವಹಾರ ಬೇಡವಾ? 1000 ರೂಪಾಯಿ ಚೀಲ ಹೇಳ್ತಾನಿಂದ ಅಲ್ಲಿ. ಹೌದಾ? 1000 ರೂಪಾಯಿ ನಾನು ತಗೊಂಡೆ, 1200 ಕೊಡ್ತಂದ. 1000 ರೂಪಾಯಿ. ಓ 2 ಟನ್ನಿಗೆ 1000 ರೂಪಾಯಿ ಇದು. ನೋಡಿ 1000 ರೂಪಾಯಿ ಹೇಳ್ತಾನಿಂದ ನಾನು ತಗೊಂಡಿದ್ದೀನಿ. ಗೈಸ್, ಈಗ ನೋಡಿದ್ರಲ್ಲ ಈಗ ಆ ಕ್ಲಿಪ್ಪನ್ನ. ಸೊ ನಮ್ಮಪ್ಪ ಅದು ಚೀಲ ಎಲ್ಲ ಫುಲ್ಲು ಸುಟ್ಟಾಕಿದ್ರು ಅಂಗಡಿಯವರು, ಅವ್ರ ಅಂಗಡಿ ಮುಂದೆನೆ. ಈಗ ಜನರಿಗೂ ಸ್ವಲ್ಪ ಅದು ಡೌಟ್ ಇರುತ್ತೆ, ಬಟ್ ವಿಡಿಯೋ ನೋಡು ಅವ್ರಿಗೂ ಕ್ಲಿಯರ್ ಆಗಿ ಸಿಕ್ಕಿರುತ್ತೆ ಕ್ಲಾರಿಟಿ. ಬಟ್ ನೀವು ಒಂದ್ಸಲ ಆದ್ರೂ ಹೇಳಿ ಒಂದ್ಸಲ. ಏಮನ್ನ ಜೋಳ ತುಂಬಕ್ಕೆ ಅಂತೇಳಿ ಬಾಗ್ಲಿ ತಳ್ಳಮ್ಮ 150 kg ಅಂತದ್ದು ಚೀಲ ತಗೊಬಂದಿದ್ದ, 1.5 ಟನ್. ಅವನ್ಗೆ 2 ಟನ್ನಿಂದ ಚೀಲ ಬೇಕಾಯ್ತು. ವಾಪಸ್ ಕೊಡಕ್ ಹೋದ, ವಾಪಸ್ ತಗೊಳ್ಳಿಲ್ಲ ಅವರು. ಆಮೇಲೆ ನನಗೆ ಫೋನ್ ಮಾಡ್ದ, ನಾನು ಹೋದೆ. ಯಾಕೆ ವಾಪಸ್ ತಗೊಳ್ಳಲ್ಲ? ಏನೋ ಡ್ಯಾಮೇಜ್ ಆದ್ರೆ ಅವರು ವಾಪಸ್ ತಗೊಳ್ಳೋದು ಮಾಡಿಲ್ಲ ಅನ್ನೋದು ಅರ್ಥ ಇದೆ. ಇಲ್ಲ ದುಡ್ಡು ವಾಪಸ್ ಕೊಡ್ಬೇಕು ಅಲ್ವಾ? ಮತ್ತೆ 2 ಮಾಡ್ಲಿಲ್ಲ ಅಂತ ಅಂದ್ರೆ, ಇಲ್ಲ ನೀವು ತಗೋಗಿದ್ದು ಅಂದ್ರೆ ನಾ ತಗೊಂಡೋಗಿ ಮನೇಲಿ ಇಟ್ಕೊಳ್ಳ, ಗುಜರಿ ಸಾಮಾನು ಇಟ್ಕೊಳ್ಳ ಮನೇಲಿ. ನಾನು ಹೇಳ್ದೆ ಅವ್ನಿಗೆ, ಬೇಕಾದ್ರೆ 100 ರೂಪಾಯಿ ಕಮ್ಮಿ ಕೊಡು ಅಂತಾನು ಅಂದೆ. ನೀನ್ 100 ರೂಪಾಯಿ ಕಮ್ಮಿ ಕೊಡ್ಬೇಕಾರೆ ಏನ್ ಬೇಜಾರಿಲ್ಲಪ್ಪ, 100 ರೂಪಾಯಿ ಕಮ್ಮಿ ಕೊಡು, 800 ಕೊಡು. ಅದು ಇಲ್ಲ, 2 ಟನ್ನಿಂದ ಇದೆ, ಅದು ಕ್ವಾಲಿಟಿ ಸರಿ ಇಲ್ಲ ಅವನ ಹತ್ರ, ಬ್ಲಾಕ್ ಕಲರ್. ಅವನ್ ಏನ್ ಹೇಳೋದು ಅಂದ್ರೆ 700 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ, ಅಲ್ಲಿಗೆ ಟೋಟಲ್ 1600 ಕೊಡಿ ಅಂತ. ಅದು ಪಕ್ಕದ ಅಂಗಡಿಲೇ 1200 ರೂಪಾಯಿ. ಬಟ್ ಅದು ವಿಡಿಯೋ ಒಂದು ಆಗಿಲ್ಲ ಗೈಸ್. ಅದ್ರ ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು. ಅವರು ಆಕ್ಚುಲಿ ಅವ್ರು ಬ್ಲಾಕ್ ಹೇಳಿದ್ರಲ್ಲ 1600 ಅಂತ, ಅದು ಅವ್ರ ಅಂಗಡಿಲಿ 1200 ಇತ್ತು. 1200 ರೂಪಾಯಿ ಏನು ಹುಚ್ಚನಾಯಿ ಕಡ್ದಿರುತ್ತಾ ಇವನಿಗೆ? 400 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಳಕ್ಕೆ. ಆಮೇಲೆ ನಾನು ಅದಕ್ಕೆ ಸಿಟ್ಟು ಬಂತು, ವಾಪಸ್ ಕೊಡಲ್ವಾ ನಿನ್ನ ಅಂಗಡಿ ಮುಂದೆನೆ ಸುಟ್ಟಾಕ್ತೀನಿ ಅಂತ. ನನಗೂ ಸಿಟ್ಟು ಬಂತು, ಸುಟ್ಟಾಕ್ತೀನಿ. ತಪ್ಪೇನಿಲ್ಲ ಮನೆ, ಮತ್ತೆ ಏನ್ ಮಾಡೋದು ಮತ್ತೆ ಅಲ್ವಾ? ಯಾವಾಗ್ಲೂ ಅದೇ ಅಂಗಡಿಲಿ ತಾಳದವನು. ನಂಗೂ ಬೇಜಾರಾಯ್ತು ಆ ತರ ಮಾಡಿದ್ದು, ತುಂಬಾ ಬೇಜಾರಾಯ್ತು ಮಗನೆ. ಈಗ ವ್ಯವಹಾರಗಳ ಮಗನೆ ಕಾಂಪಿಟೇಷನ್ ಬಿಸ್ನೆಸ್ ಯಾವಾಗ್ಲೂ ಅನುಸರಿಸ್ಕೊಂಡ್ ಮಾಡ್ಕೊಂಡು ಹೋಗ್ಬೇಕು, ಅದು ಯಾವ ವ್ಯವಹಾರಸ್ಥರು ಲಕ್ಷಣ ಅಲ್ಲ. ಮತ್ತೆ ಫಸ್ಟೇ ಈ ಹಳ್ಳಿ ಜನರು ಬೇರೆ, ಅವ್ರಿಗೂ ಕ್ಲೀನ್ ಆಗಿ ಇದ್ ಮಾಡ್ಬೇಕು. ಮತ್ತೆ ಗೊತ್ತಿರಲ್ಲ ಮಗನೆ, ಗೊತ್ತಿಲ್ಲದೆ ಮಿಸ್ ಆಗಿ ಇದ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಇವರು ತಗೊಳ್ಳೋದೇ ಇಲ್ಲ, ನೀವು ವಾಪಸ್ಸೇ ತಗೊಂಡೋಗಿ, ನಾವು ದುಡ್ಡು ವಾಪಸ್ ಕೊಡಲ್ಲ ಅಂತ ಅಂದ್ಬಿಟ್ರೆ ಏನ್ ನ್ಯಾಯ ಬೇಡವಾ?